ಮಂಡ್ಯ ಸೌಹಾರ್ದತೆ ಮತ್ತು ಸೇವೆಗೆ ಲಯನ್ಸ್ ಸಂಸ್ಥೆಗಳು ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತವೆ ಎಂದು ಲಯನ್ಸ್ ಸಂಸ್ಥೆಯ ಮಾಜಿ ಜಿಲ್ಲಾ ರಾಜ್ಯಪಾಲ ಕೆ. ದೇವೇಗೌಡ ತಿಳಿಸಿದರು. ನಗರದ ಸ್ಪೋರ್ಟ್ಸ್ ಕ್ಲಬ್ ಸಭಾಂಗಣದಲ್ಲಿ ಮಂಡ್ಯ ಕ್ಷಯ ಲಯನ್ಸ್ ಕ್ಲಬ್ನ 2026-27ನೇ ಸಾಲಿನ ನೂತನ ಅಧ್ಯಕ್ಷ ವಿಶ್ವಕಂಠ ಹಾಗೂ ಅವರ ತಂಡದ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಎಲ್ಲಿ ಸೌಹಾರ್ದತೆ ಇಲ್ಲವೋ ಅಲ್ಲಿ ಯಾವುದೇ ಸಂಸ್ಥೆಗಳು ಬೆಳೆಯುವುದಿಲ್ಲ. ಹೊಂದಾಣಿಕೆ ಇಲ್ಲದೆ ಇರುವುದರಿಂದ ಅಂತಹ ಸಂಸ್ಥೆಗಳಲ್ಲಿ ಸದಸ್ಯರುಗಳನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಲಯನ್ಸ್ ಸಂಸ್ಥೆಗಳಲ್ಲಿ ಹೆಚ್ಚು ಸದಸ್ಯರನ್ನು ಸೇರ್ಪಡೆ ಮಾಡಬೇಕು ಎಂದು ತಿಳಿಸಿದರು. ಒಂದೇ ಒಂದು ಸರ್ವಿಸ್ ಮಾಡದೇ ಇರುವ ಅನೇಕ ಸಂಸ್ಥೆಗಳು ಸಾಕಷ್ಟು ಇವೆ. ಆದರೆ ಮಂಡ್ಯ ಕ್ಷಯ ಲಯನ್ಸ್ ಸಂಸ್ಥೆ ಹಸಿವು ನಿವಾರಣೆ ಮಾಡುವ ಪುಣ್ಯದ ಕೆಲಸ ಮಾಡುತ್ತಿದೆ. ಇಂತಹ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಎಂದು ಹೇಳಿದರು. ಮುಂದಿನ ವರ್ಷ ನನ್ನ ಸಂಸ್ಥೆ 50 ವರ್ಷದ ಅಮೃತ ಮಹೋತ್ಸವ ಆಚರಿಸುತ್ತಿರುವ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಗವರ್ನರ್ ಆಗುವ ಸಂದರ್ಭ ಟಿ. ನಾರಾಯಣಸ್ವಾಮಿ ಯವರಿಗೆ ಒದಗಿ ಬರುತ್ತಿದೆ ಎಂದರು. ಮಂಡ್ಯ ಜಿಲ್ಲೆಯನ್ನು ಬಾಂಧವ್ಯದಲ್ಲಿ ಕಟ್ಟಿಕೊಂಡು ಭಿನ್ನಾಭಿಪ್ರಾಯವಿದ್ದರೆ ಹೋಗಲಾಡಿಸಿಕೊಂಡು ಲಯನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡೋಣ ಎಂದು ಹೇಳಿದರು. ನೀವೇನು ಯೋಚನೆ ಮಾಡಬೇಡಿ, ಒಳ್ಳೆ ಸಂಸ್ಥೆ. ಕಾರ್ಯದರ್ಶಿ ವರದಿ ಸಹೋದರಿ ದಿವ್ಯಾ ಹೇಳಿದಾಗ ನಾನು ಹೇಳಿದೆ, ನೀನು ಮುಗಿತಲ್ಲಮ್ಮ ಒಂದು ಸ್ವಲ್ಪ ನೀರು ಕುಡಿಯಮ್ಮ ಅಂತ ಹೇಳೋಣ ಅಂತಿದ್ದೆ. ಯಾಕೆಂದ್ರೆ 5 ಪುಟಗಳನ್ನ ಓದಬೇಕಾದ್ರೆ ಒಂದ್ ಕಡೆ ಈ ವರದಿ ಕೇಳ್ತಾ ಇದ್ರೆ ಸಂತೋಷ ಆಗುತ್ತೆ, ಇನ್ನೊಂದು ಕಡೆ ಬೇರೆಯವ್ರನ್ನ ನೆನೆಸ್ಕೊಂಡ್ರೆ ದುಃಖನೂ ಆಗುತ್ತೆ. 2 ಸಂಸ್ಥೆಗಳು ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಗ ಚೆನ್ನಾಗೇ ಇದ್ದು ಈಗ ಇದೊಂದೇ ಸಂಸ್ಥೆ ಸಪರೇಟ್ ಆಗಿ ಮಾಡಕ್ ಹೋದಾಗ ಇಷ್ಟು ಸರ್ವಿಸ್ ಈ ಸಂಸ್ಥೆ ಮಾಡಿದೆ. ಇನ್ನೊಂದು ಸಂಸ್ಥೆ ಒಂದು ಮೀಟಿಂಗೂ ಆಗಿಲ್ಲ, ಸರ್ವಿಸ್ ಆಕ್ಟಿವಿಟೀಸು ಆಗಿಲ್ಲ, ಏನೇನೂ ಆಗಿಲ್ಲ. ಅದು ನೆನೆಸ್ಕೊಂಡಾಗ ನೋವಾಗುತ್ತೆ. ಇವತ್ತು ಎಷ್ಟು ವರ್ಷದಿದು? 2 ವರ್ಷನ? 3ನೇ ವರ್ಷಕ್ಕೆ ಒಬ್ಬ ನೀವು ಜಿಲ್ಲಾ ರಾಜ್ಯಪಾಲನ ಪಡಿತಾ ಇದ್ದೀರಿ ಅಂದರೆ ಈ ಸಂಸ್ಥೆ ಎಷ್ಟು ಪುಣ್ಯ ಮಾಡಿತ್ತು, ನಾರಾಯಣ ಸ್ವಾಮಿ ಎಷ್ಟು ಪುಣ್ಯ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಇನ್ನು 45-50 ವರ್ಷಗಳು ತುಂಬಿರೋ ಕ್ಲಬ್ಗಳು ಎಷ್ಟೋ ಒಬ್ಬ ಫ್ರಂಟ್ ಲೈನ್ ಲೀಡರ್ ತರಕ್ಕಾಗಿಲ್ಲ. ಡಿಸ್ಟ್ರಿಕ್ಟ್ ಗವರ್ನರ್ನಿರಲಿ ಫ್ರಂಟ್ ಲೈನ್ ಲೀಡರ್ಗಳು ತರಕ್ಕಾಗಿಲ್ಲ. ಕಾರಣ ಸೌಹಾರ್ದತೆ. ಎಲ್ಲಿ ಸೌಹಾರ್ದತೆ ಇಲ್ವೋ ಅಲ್ಲಿ ಯಾವುದೇ ಸಂಸ್ಥೆಗಳೂ ಬೆಳೆಯಲ್ಲ, ಜಿಲ್ಲೆನೂ ಬೆಳೆಯಲ್ಲ, ಮಲ್ಟಿಪಲ್ಲೂ ಬೆಳೆಯಲ್ಲ. ನಾವೇನು ಈಗ 1 ತಿಂಗಳು 2 ತಿಂಗಳ ಹಿಂದೆ ನೋಡ್ತಾ ಇದ್ದಂಥ ಇಡೀ ಪ್ರಪಂಚದ ಮೆಂಬರ್ಶಿಪ್ ಗ್ರೋತ್ ಏನಿತ್ತು, ಮಲ್ಟಿಪಲ್ ಗ್ರೋತ್ ಏನಿತ್ತು, ನಮ್ಮ ಡಿಸ್ಟ್ರಿಕ್ಟ್ ಗ್ರೋತ್ ಏನಿತ್ತು ಅಂತ ಹೋಲಿಕೆ ಮಾಡಿ ನೋಡಿದ್ರೆ ಇವತ್ತು ನಾವು 244 ಜನ ಲಯನ್ಸ್ ಸದಸ್ಯರನ್ನ ಕಳ್ಕೊಂಡಿದ್ದೀವಿ. ಇದಕ್ಕೆ ಪ್ರಮುಖ ಕಾರಣ ಸೌಹಾರ್ದತೆ, ಹೊಂದಾಣಿಕೆ ಇಲ್ಲಿರೋದು. ನಾಯಕರು ಸಂಸ್ಥೆಯ ಸದಸ್ಯರುಗಳ ಜೊತೆ ಮತ್ತೆ ಜಿಲ್ಲೆಯ ಲೀಡರ್ಗಳ ಜೊತೆ ಹೊಂದಾಣಿಕೆ ಕಾರ್ಯಕ್ರಮಕ್ಕಿಲ್ವೋ ಲೀಡರ್ ಆದವರು ಈ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ನಾರಾಯಣ ಸ್ವಾಮಿ ಅವಧಿಗೆ ಈ ಪರಿಸ್ಥಿತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ಸೌಹಾರ್ದತೆಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ, ಸೇವೆಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ಯಾವುದೇ ಸಂಸ್ಥೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅನ್ನೋದು ಮುಖ್ಯವಲ್ಲ. ಪ್ರತಿಯೊಂದು ಸದಸ್ಯರ ಒಂದು ನಿಮ್ಮೇಲಿರುವ ಪ್ರೀತಿ ವಿಶ್ವಾಸದ ಸಂಕೇತ ಅಂಡ್ ಆಲ್ಸೋ ಅಥಾರಿಟಿ, ನಿಮ್ಮ ಒಂದು ಅಧಿಕಾರ. ಇದನ್ನ ಕೇವಲ ನೀವು ಮೀಟಿಂಗನ್ನು ಪ್ರಾರಂಭ ಮಾಡೋದಕ್ಕೆ, ಏನಕ್ಕೆ ನಾವು ಮೀಟಿಂಗ್ ಪ್ರಾರಂಭ ಮಾಡಬೇಕಾದ್ರೆ ಐ ಕಾಲ್ ದಿಸ್ ಮೀಟಿಂಗ್ ಟು ಆರ್ಡರ್ ಅನ್ನೋದು ಅಂದರೆ ನಿಶಬ್ದವಾಗಿ ಸಭೆ ಮುಗಿಯುವ ತನಕ ನಿಮ್ಮ ಗಮನ ಇಲ್ಲಿ ಆಗು ಹೋಗುಗಳ ಬಗ್ಗೆ ಇರಲಿ ಅಂತ ಐ ಕಾಲ್ ದಿಸ್ ಮೀಟಿಂಗ್ ಅಂತ ಹೊಡೆಯೋದು. ಮೀಟಿಂಗ್ ಮುಗಿದಾದ್ಮೇಲೆ ಐ ಅಡ್ಜರ್ನ್ ದಿಸ್ ಮೀಟಿಂಗ್ ಅಂತ ಮತ್ತೊಮ್ಮೆ ಹೊಡೆದಾಗ ಅವರು ಆರಾಮಾಗಿ ಊಟಕ್ಕೆ ಅಥವಾ ಸಂಸ್ಥೆಯ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಇಲ್ಲೇ ಎಲ್ಲವೂ ಇದೆ, ನಮ್ಮ ಜವಾಬ್ದಾರಿ. ಪ್ರತಿಜ್ಞೆ ಮಾಡಿದ್ದೀರಾ? ಸುಬ್ರಹ್ಮಣ್ಯನವರೇ ಹಾಗೂ ನಮ್ಮ ನಾಯಕರಾದಂಥ ಮಾಜಿ ಜಿಲ್ಲಾ ರಾಜ್ಯಪಾಲರ ಕೆ. ದೇವೇಗೌಡರು, ನಾನು ಹಲವಾರು 2-3 ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡಿಕೊಂಡು
ಈಗ ಮಂಡ್ಯ ಆಶಯ ಸಂಸ್ಥೆಯನ್ನ ಪ್ರಾರಂಭವನ್ನು ಮಾಡಿದ್ದೇವೆ. 3 ವರ್ಷ ತುಂಬಿಸಿ ಈ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಾವು ನಮ್ಮ ಸದಸ್ಯರ ಸಹಕಾರದೊಡನೆ 10 ಹಲವಾರು ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಮಾಡಬೇಕು ಅಂತ ನಾನು ಆಶೆಯನ್ನು ನಿಮ್ಮಗಳ ಸಹಕಾರದಿಂದ ಒತ್ಕೊಂಡಿದ್ದೇನೆ. ಮತ್ತೆ 27-28ನೇ ಸಾಲಿಗೆ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಲಯನ್ಸ್ ಸಂಸ್ಥೆಯ ಜಿಲ್ಲೆ 3 ರೆವಿನ್ಯೂ ಡಿಸ್ಟಿಕ್ಗೆ ಒಳಪಡುತ್ತೆ. ಮೈಸೂರು, ಮಂಡ್ಯ, ಚಾಮರಾಜನಗರ. ಅದರಲ್ಲೂ ರೂರಲ್ ಭಾಗ ಮಂಡ್ಯ ಮತ್ತು ಚಾಮರಾಜನಗರ. ನನ್ನ ಅವಧಿಯಲ್ಲಿ ನಾನು ಮುಂದಿನ ವರ್ಷ ರಾಜ್ಯಪಾಲರಾದಂಥ ಸಂದರ್ಭದಲ್ಲಿ ಹೆಚ್ಚಿನ ಒತ್ತುಗಳನ್ನು ಮಂಡ್ಯಕ್ಕೆ ಸೇವೆಗಳನ್ನು ಮಾಡುವುದರ ಮುಖಾಂತರ ಯಾರ್ಯಾರು ಸಹಾಯ ನೀಡ್ತಾರೆ ಅವ್ರನ್ನ ಉಪಯೋಗಿಸಿಕೊಂಡು ಮತ್ತೆ ಯಾವ್ಯಾವ ದೇಶಗಳಿದೆ, ವರ್ಲ್ಡ್ ದೇಶಗಳು, ಮಟ್ಟದ ಅಂತಾರಾಷ್ಟ್ರೀಯ ಡೇಗಳು ಮತ್ತೆ ಆರೋಗ್ಯ ಶಿಬಿರಗಳನ್ನು ಹೆಚ್ಚೆಚ್ಚು ನಮ್ಮ ಸದಸ್ಯರುಗಳನ್ನು ಉಪಯೋಗಿಸಿಕೊಂಡು, ಏಕೆಂದರೆ ನಾನು ಮುಖ್ಯವಾಗಿ ಇವತ್ತು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಂಕರೇಗೌಡರಿಗೆ ತಿಳಿಸ್ಬೇಕು. ತುಂಬ ಅಚ್ಚುಕಟ್ಟಾಗಿ ಕ್ಯಾಂಪನ್ನು ಮಾಡಿಕೊಟ್ರು. ಅದು ನಿಜವಾಗ್ಲೂ ನಮ್ಮ ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ. ಅದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಮುಂದೆ ಬಂದಿದ್ದಾರೆ. ಮತ್ತೆ ಅದರ ಇನ್ನೂ ಸಾಲಿನಲ್ಲೂ ಕೂಡ ನಮ್ಮ ಮೊದಲನೇ ದರ್ಜೆ ಗುತ್ತಿಗೆದಾರರಾದಂಥ ಬಿಪ್ಪರೇಗೌಡರು ಕೂಡ ಅವ್ರ ಊರಿನಲ್ಲಿ ಮಾಡಿಕೊಟ್ರು. ಇದೇ ರೀತಿ ನಾನು ಯಾರ್ಯಾರನ್ನ ಹುಡುಕಿ ಸೇವೆಗಳನ್ನು ಮಾಡುವಾಗ, ಯಾಕೆಂದ್ರೆ ಮನುಷ್ಯ ಹುಟ್ಟುವಾಗ ಏನೂ ತರುವುದಿಲ್ಲ, ಮಧ್ಯದಲ್ಲಿ ಸಂಪಾದನೆ ಮಾಡಿ ಅದರಲ್ಲಿ ಅಳಿಗಳು ಸ್ವಲ್ಪ ಸಂಪಾದನೆ ಮಾಡೋದನ್ನ ಸಮಾಜಕ್ಕೆ ಮಾಡೋದೇ ಒಂದು ದೊಡ್ಡ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡು, ಆ ರೀತಿ ಯಾರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ನಮ್ಮ ಕ್ಲಬ್ಬಿನಲ್ಲಿ, ಬೇರೆ ಸಾರ್ವಜನಿಕ ವ್ಯಕ್ತಿಗಳನ್ನು ನಾನು ಉಪಯೋಗಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಅಗತ್ಯ ವ್ಯಕ್ತಿಗಳಿಗೆ ಸೇವೆಯನ್ನು ಮಾಡ್ತೀನಿ ಅಂತ ಕಕ್ಕಣಬದ್ಧವಾಗಿ ಈ ದಿನ ನಾನು ಘಂಟಘೋಷವಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಸಹಕಾರಗಳು ಬೇಕು. ಅದೇ ರೀತಿ ಇಸ್ಕಂಠವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸೇವೆಯನ್ನು ಅವರ ನೇತೃತ್ವದಲ್ಲಿ ಮಾಡೋಣ. ಅವರಿಗೆ ನಾನು ತುಂಬಾ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು ಬೆಂಬಲವನ್ನು ನೀಡ್ತೇವೆ ಅಂತ ನಾನು ಕಂಕಣಬದ್ಧವಾಗಿ ಈ ದಿನ ಹೇಳ್ತಾ ಇದ್ದೇನೆ.